ಒಂದಕ್ಕೆ ಬಿಟ್ಟು ಒಂದಿಲ್ಲ. ಹೌದು ಹೌದು. ಯಾಕಂದ್ರೆ ಯಾರು ವಿದ್ಯಾಕ್ಕೆ ನಂಬ್ಯಾರ, ಯಾರು ಬುದ್ಧಿಗೆ ನಂಬ್ಯಾರ. ಹೌದು. ಇವು ಎರಡೂ ಸಂಘಗಳನ್ನು ಏನ್ ಮಾಡ್ತಾವಪ್ಪ ಅಂತ ಕೇಳಿದ್ರೆ ಒಂದೊಂದು ಪಾಲನ್ನ ತಗೊಂಡು ಎಷ್ಟು ಶಕ್ತಿ, ಏನೇನು ಒಂದೊಂದರದೊಳಗೆ ಎಷ್ಟು ಶಕ್ತಿ ಅದನ್ನೋದು ತಮ್ಮ ಮುಂದೆ ತಮ್ಮ ಮನಸ್ಸಿನ ಮ್ಯಾಗಿಟ್ಟು ನಿಮ್ಮ ಮನಸ್ಸು ತಿಳಿ ಮಾಡುವುದು. ಹೌದು ಹೌದು. ಹೆಂಗಪ್ಪ ಅಂತ ಕೇಳಿದ್ರೆ ಬೆಣ್ಣಿ ಬೆಂಕಿ ಮ್ಯಾಗ ಇಟ್ಟು ಕೂಡಲೇ ಹೆಂಗ ತಿಳಿಯಾಗಿ ಹರಿದು ಊಟಕ್ಕೆ ಅನುಕೂಲ ಆಗ್ತದ. ಹೌದು. ಹಂಗ ವಿಷಯ ಅನ್ನಂಥದ್ದು ನಿಮ್ಮ ಮನಸ್ಸಿನ ಮ್ಯಾಗಿಟ್ಟು ನಿಮ್ಮ ಮನಸ್ಸಿಗೆ ತಿಳಿ ಮಾಡುವುದು. ಹೌದು ಹೌದು. ಹಂಗ ಒಂದು ವಿದ್ಯಾ ಇನ್ನೊಂದು ಬುದ್ಧಿ ಅನ್ನಂತ ವಿಷಯನ್ನ ಇಟ್ಟಾರ. ಹೌದು. ಅವರು ಪುರಾಣ ಪಂಡಿತರು ಅದಾರ. ಹೌದಿಲ್ರಿ? ಹೌದು. ಅವ್ರಿಗೆ ವಿದ್ಯಾನೇ ಇರ್ಲಿ. ಹಾ ಹಾ. ಯಾಕ್ರಿ? ಹೌದು. ವಿದ್ಯಾವಂತರಿಗೆ ವಿದ್ಯಾನೇ ಇರ್ಬೇಕು. ಹಾ ಹಾ. ನಾವು ಹೆಬ್ಬಾಟ್ ಕಂಪನಿನೂ ಇದ್ದೇವೆ ಒಳಗೆ. ಹೌದು ಹೌದು. ನಮಗೆ ಬುದ್ಧಿ ಇರ್ಬೇಕಾಗ್ಯದ. ಹೌದು. ಯಾಕ ನಾವು ಬುದ್ಧಿ ಬೆಳೆಸೋದದ, ಅವ್ರು ವಿದ್ಯಾ ಬೆಳೆಸೋದದ. ಯಾಕೆ ಕೇಳ್ರಿ? ಒಂದ್ ಮಾತು ಹೇಳ್ತೀನಿ ನಿಮಗ. ಏನದರಿ? ನೋಡ್ರು, ಇಲ್ಲಿ ಏನ್ ಹೇಳ್ತಾರ ಜ್ಞಾನಿಗಳು? ಓದು ಒಕ್ಕಾಲು, ಬುದ್ಧಿ ಮಾತ್ರ ಮುಕ್ಕಾಲು ಅಂತ. ನಾವ ಓದುವುದು ಒಂದು ಪಾಲು ಇದ್ರೂ ಕೂಡ ನಿಮ್ಮಲ್ಲಿ ತಿಳ್ಕೊಂಡು ನಡೆಸುವಂತ ಬುದ್ಧಿ ಮಾತ್ರ ಬಹಳ ಚಾತುರ್ಯ ಬೇಕು. ಹೌದು ಹೌದು. ಅದಕ್ಕೆ ಒಂದು ಪಾಲು ನೀವು ಓದದೆ ಅಂದ್ರೆ ಅದಕ್ಕೆ 3 ಪಾಲು ಬುದ್ಧಿ ಬೇಕತ್ತಾನವ. ಹೌದು ಹೌದು. ಹೆಣ್ಮಕ್ಳು ವಿದ್ಯಾ ಕಲ್ತಿಕೇಶನ್ ಅಡಿಗೆ ಮಾಡ್ತಾರ ಈಗ. ಹೌದು ಹೌದು. ಒಬ್ಬೊಬ್ಬರು ಎಲ್ಲಾ ಅಡಿಗೆಗೆ ಬರೆದಿಟ್ಟಾರಿ. ಅಡಿಗೆ ಮಾಡ್ಬೇಕಂದ್ರೆ ವಿದ್ಯಾದವ್ರು ಬರೆದಿಟ್ಟಾರ. ಪುಸ್ತಕದಾಗ ಬರ್ದಾರಿ. ಎಟ್ಟು ನೀರಿಗೆ ಎಟ್ಟು ಉಪ್ಪು ಹಾಕ್ಬೇಕು, ಎಟ್ಟು ಖಾರ ಹಾಕ್ಬೇಕು, ಬೆಳ್ಳುಳ್ಳಿ ಎಟ್ಟು ಹಾಕ್ಬೇಕು, ಅದಕ್ಕೆ ಮೆಣಸಿನ್ಕಾಯಿ ಎಟ್ಟು ಹಾಕ್ಬೇಕು, ಬ್ಯಾಳಿ ಎಟ್ಟು ಎಲ್ಲ ಬರ್ದಾರಿ ಈಗ. ಅದು ಪುಸ್ತಕ ನೋಡಿ ಅಡಿಗೆ ಮಾಡ್ತಾರಿ. ಹೌದು ಹೌದು. ಖರೆ ಎಲ್ಲ ಭಗೋಣ್ಯಾಗ ಹಾಕಿ ಉಕ್ಕು ಹೊಡೆದ್ರು ತಾಯಿಯವರು. ಉರಿ ಹೊಡೆದ್ರು ಏಕದಮ್ ಅದು ಉಕ್ಕು ಬತ್ರಿ. ಉರಿ ಹೊಡ್ಯಾನ ಉಕ್ಕು ಬತ್ತು. ಉಕ್ಕು ಬರೋಣ ಪುಸ್ತಕ ತೆಗೆದ್ರ ಅವರು. ಉಕ್ಕು ಬತ್ತಂದ್ರೆ ಏನ್ ಹಾಕ್ಬೇಕಂತೇಳಿ ಪುಸ್ತಕ ತೆಗೆಟಿಗೆ ಆ ಪುಸ್ತಕದಾಗ ಬರೆದಿಲ್ಲ ಅದು. ಯಾಕ ಹೋಗೋಳೆ? ಪುಸ್ತಕದಾಗ ಬರೆದಿಲ್ಲ. ಪುಸ್ತಕದಾಗ ಹುಡುಕಾಡ ಕಡೆ ಈ ಕಡೆ ಭಗೋಣಿನ ಖುಲ್ಲಾಯ್ತು ಉಕ್ಕಿ. ಹೌದು 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 ಹೌದು. ಇದಕ್ಕೆ ಏನ್ ಬೇಕ್ರಿ? ಬುದ್ಧಿ ಬೇಕು. ಇದಕ್ಕೆ ಬುದ್ಧಿ ಬೇಕಾಗ್ತದ. ಪುಸ್ತಕ ಹುಡುಕಾಡಿದ್ರೆ ಸಿಗುದಿಲ್ಲ. ಆಳ ಪುಸ್ತಕ ಬಿಚ್ಕೊಂಡು ಕೂತ್ರಿ ಏನು ಸಿಗ್ಬೇಕು? ಇಲ್ಲ ಇಲ್ಲ. ಹಂಗ ಆ ಹೇಳಾಗ ಬುದ್ಧಿದಿಂದ ಏನು ತಗೊಂಡ್ರ ಅದು ಕಮ್ಮ ಆಗ್ತದನಂತದ್. ಇದಕ್ಕೆ ಏನು ಬೇಕು? ಇದಕ್ಕೆ ಬುದ್ಧಿ ಬೇಕು. ಹೌದು ಹೌದು ಹೌದು. ಹಂಗ ಗಣಪತಿ ಮತ್ತು ಷಣ್ಮುಖ. ಹೌದು. ಗಣಪತಿ ಅಂತೀನಿ ವಿದ್ಯಾ ಇತ್ತು, ಖರೆ ಬುದ್ಧಿ ಪ್ರಯೋಗ ಮಾಡ್ಯಾನ. ಹೌದು. ಆ 64 ವಿದ್ಯಾಗಳ ಪ್ರಯೋಗ ಮಾಡ್ಲಿಲ್ಲವ. ಇಲ್ಲ. ಯಾಕ್ರಿ? ಯಾವ ಈ ಬ್ರಹ್ಮಾಂಡ ಸುತ್ತಿ ಹಾಕ್ತಿರಿ, ಹೌದು, ಜಗತ್ತೇ ಸುತ್ತ ಹಾಕಿ ಯಾರು ಬರ್ತೀರಿ ಅವ್ರು ಲಗ್ನ ಮಾಡ್ತೇವ ಅಂತ ಹೇಳಿ ಶಿವ ಪಾರ್ವತಿ ಅಂದ ಬಳಕ ಷಣ್ಮುಖ ನವಲ ಮೇಲೆ ಕೂತು ಹೋಗ್ಯಾನ. ಹೌದು. ಜಗ ಸಂಚಾರ ಮಾಡ್ಕೊತ್ತು ನವಲ ಮೇಲೆ ಕೂತು ಹೋಗ್ಯಾನ. ಹೌದು. ಪ್ರತಿ ಪ್ರದಕ್ಷಿಣೆ ಹಾಕಲಕ್ಕ ಹೋಗ್ಯಾನ. ಖರೆ ಗಣಪತಿ 64 ವಿದ್ಯಾ ಇದ್ರು ಅಲ್ಲಿ ವಿದ್ಯಾ ಪ್ರಯೋಗ ಮಾಡಿಲ್ಲ. ಇಲ್ಲ. ಏನು ಪ್ರಯೋಗ ಮಾಡದ ಅಂತ ಕೇಳಿದ್ರೆ ಷಣ್ಮುಖ ಬ್ರಹ್ಮಾಂಡ ಸುತ್ತ ಹಾಕಲಕ್ಕ ಹೋದ. ಬ್ರಹ್ಮಾಂಡ ನನ್ನ ತಾಯಿ ತಂದಿ ಗರ್ಭದೊಳಗೆ ಅಡಿಗೆದಂತ ಹೇಳಿ ಹೌದು ಶಿವ ಪಾರ್ವತಿಗೆ ಸುತ್ತ ಹಾಕಿ ನಮಸ್ಕಾರ ಮಾಡಿ ಇಲಿ ಮೇಲೆ ಅಲ್ಲೇ ಕೂತ. ಹೌದು. ಅವಾಗ ಷಣ್ಮುಖ ಏನು ಮಾಡ್ದ ಅಂತ ಕೇಳಿದ್ರೆ ಈ ಪೃಥ್ವಿ ಸುತ್ತ ಹಾಕಿ ಬರಾಟಿಗೆ ಈ ಬ್ರಹ್ಮಾಂಡಕ್ಕೆ ಸುತ್ತ. ತಾಯಿ ತಂದಿ ಬ್ರಹ್ಮಾಂಡದೊಳಗ ಇಲ್ಲ, ಅವ್ರೊಳಗ ಬ್ರಹ್ಮಾಂಡದ ಅಂತ ಹೇಳಿ ಆ ಬ್ರಹ್ಮಾಂಡ ಹೆಂಗದತ್ತಂದ್ರೆ ತಾಯಿ ತಂದಿಗೆ ಸುತ್ತ ಹಾಕ್ಯಾನವ. ಹೌದು. ಹಂಗ ಏನಾಯ್ತ್ರಿ ಅಂತ ಕೇಳಿದ್ರೆ ಯಾರು ವಿದ್ಯಾ ಮತ್ತು ಬುದ್ಧಿ ಯಾರು ಪಾಸ್ ಆಯ್ತು ಅಂದ್ರೆ ಗಣಪತಿ ಬುದ್ಧಿದಿಂದ ಏನು ಸುತ್ತ ಹಾಕಿದ ಅದೇ ಪಾಸ್ ಆಯ್ತು. ಹೌದು. ವಿದ್ಯಾವಂತ ಇದ್ದ ಖರೆ ಅಲ್ಲಿ ಬುದ್ಧಿ ಪ್ರಯೋಗ ಮಾಡ್ಯಾನ. ಹೌದು. ಹಂಗ ಜಗತ್ತದೊಳಗೆ ಏನು ಬೇಕ್ರಿ ಅಂತ ಕೇಳಿದ್ರ
ಬುದ್ಧಿ ಬಹಳ ಒಳ್ಳೇದದ. ಹೌದು 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 ಹೌದಿಲ್ರಿ? ಹೌದು. ನೋಡ್ರಿ, ಒಂದು ಭವಸಾಗರ, ಹಾ ಹಾ, ಒಂದು ಜಲಸಾಗರ, ಜಲಸಾಗರ, ಇನ್ನೊಂದು ಹಾ ಹಾ, ಜನಸಾಗರ. ಹಾ ಹಾ, ಇವು 3 ಸಾಗರಗಳು. 3 ಸಾಗರಗಳು ನಮ್ಮ ಕಡೆ ಒಂದು ಐತಿ, ಕೇಳ್ತೀರೇನು? ಯಾವುದು? ನಾವು ನವಸಾಗರ. ನಿಮ್ಮದು ನವಸಾಗರ. ಹಾ ಹಾ, ಅದು ದಾಟಿಸೋದಲ್ಲದು, ಹಾ ನಿಮಗ್ ದಾಟಿಸ್ತದದು, ಹಾ ಹಾ, ದಾಟುದಲ್ಲದು. ಅಲ್ಲ, ಅದ್ರ ಬೆನ್ನ ಹತ್ತು ಮಾಡ್ರಿ ಗೌಡ್ರ ನೀವು. ಇಲ್ಲ ಇಲ್ಲ, ಕೇಳ್ದೇವ್ ನಾವು ಸುಮ್ಮ. ನೋಡ್ರಿ, ಜಲಸಾಗರ. ಹಾ ಅಂದ್ರೆ ಏನು? ಜಲಸಾಗರ ದಾಟಬೇಕಾದ್ರೆ ಏನರೇ ಸಂಗಡಿ ಬೇಕಾಗ್ತದ. ಹಾ, ಸಂಗಡಿಯರಿ ಬೇಕು, ನಾವರೇ ಬೇಕು, ಏನರೇ ಬುದ್ಧಿದಿಂದ ದಾಟ್ಲಕ್ಕ ಬರ್ತದ. ಬರ್ತದ. ಹೌದಲ್ರಿ? ಹೌದು. ಇನ್ನೊಂದು ಏನು? ಭವ ಜನಸಾಗರ. ಹೌದು. 1,00,000 ಜನ ಅದ, ಅದರಂದ ದಾಟಿ ಹೋಗ್ಬೇಕಾದ್ರಲ್ಲಿ ಏನ್ ಬೇಕು? ಬುದ್ಧಿ ಬೇಕು. ಹೌದು ಹೌದು, ನೀತಿ ಬೇಕು. ಹೌದು. ಆ ನೀತಿ ಇದ್ರ ದಾಟ್ಲಿಕ್ಕೆ ಬರ್ತದ. ಅದರಂತೆ ಇನ್ನೊಂದದ ಭವಸಾಗರ. ಅದು ಏನ್ರಿ? ಆ ಭವಸಾಗರ ದಾಟಬೇಕಾದ್ರ ಇದಕ್ಕೆ ಯಾರು ಬೇಕಂದ್ರೆ ಸೋತ್ರಿ ಬ್ರಹ್ಮನಿಷ್ಠ ಗುರುವಿನ ಆಶೀರ್ವಾದ ಬೇಕು. ಹೌದು ಹೌದು ಹೌದು. ಹಂಗ ಇವೆಲ್ಲ ಇರ್ಬೇಕಾದ್ರೆ ನಮ್ಮನ್ನ ಏನು ಬೇಕಾಗ್ಯದ್ರಿ ಅಂದ್ರೆ ಬುದ್ಧಿ ಬೇಕಾಗ್ಯದ. ಹೌದು ಹೌದು ಹಾ, ಹೌದು. ನಿಮ್ಮಲ್ಲಿ ಎಲ್ಲ ಇಲ್ಲಿ ಥೋಡೆನೆ ಮಂದಿರ್ಲಕ್ಕ ಈ ಪರಮಾತ್ಮನ ಸೇವಾ ನಾವು ಕೇಳ್ಬೇಕಂತ ಹೇಳಿ ನೀವು ಬುದ್ಧಿ ಪ್ರಯೋಗ ಮಾಡ್ರಿ. ಹೌದು, ಬುದ್ಧಿ ಪ್ರಯೋಗ ಮಾಡ್ರಿ ಅಂತ ಹೇಳಿ ಈ ಶಿವನಾಮೆಯಿಂದ ನಿಮಗ ಕೇಳಲಕ್ಕ ಸಿಕ್ಕದ. ಹೌದು. ಇನ್ನೊಂದು ಮಾತು ಹೇಳ್ತ ನಿಮಗ. ಏನದ ರೀ? ಯಾಕಂದ್ರ ಒಂದು ಮಾತು ಹೇಳುದದ. ಹಾ, ಒಂದು ಹಾದಿ ಕೂಡಿ ಹಾದಿ ಮ್ಯಾಗ ಒಂದು ಎಷ್ಟೋ ದಿವಸದ್ದು ಒಂದು ಮಿಷನ್ ಬಂದಾಗಿ ಬಿದ್ದಿತ್ತು. ಬಂದ್ ಬಿದ್ದದ. ಬಂದ್ ಬಿದ್ದಿತ್ತು. ಹಾ, ಎಷ್ಟೋ ವಿದ್ಯಾವಂತರು ಬಂದು ಎಂತಿಂತ ವಿದ್ಯಾವಂತರು ಬಂದ್ ಅದಕ್ಕೆ ಚಾಲು ಮಾಡಿದ್ರಿ, ಆ ಮಷೀನೇ ಚಾಲು ಆಗ್ಲಿಲ್ಲ. ಅದು ಆಗಲಿಲ್ಲ. ಎಲ್ಲಾರು ಬಂದು ವಿದ್ಯಾದವರು ಮಾಡಿ 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 ಹೋದ್ರದು ಚಾಲು ಆಗ್ಲಿಲ್ಲ. ಹಾ ಹಾ, ಬಹಳ ದಿನಕ್ಕೆ ಒಬ್ಬ ಮಹಾತ್ಮ ಹೊಟ್ಟಿದ. ಹೌದಾ? ಒಬ್ಬ ಬುದ್ಧಿವಂತ ಹೊಂಟಿದ. ಏನಾಗ್ಯದಪ್ಪ, ಇಷ್ಟು ಗದ್ದಲಿಕ್ಕೆ ಬಿದ್ದಿರಿ, ಇದಕ್ಕೆ ಏನಾಗ್ಯದ ಮಷೀನ್ ಕಂದ ಕೂಡ್ಲೆ ಬಹಳ ವಿದ್ಯಾವಂತರು ಬಂದಾರ್ರಿ, ಎಲ್ಲಾ ಚಾಲು ಮಾಡ್ಯಾರ, ಏನ್ ಬೇಕಾದ ಮಾಡಿದ್ರು ಅದು ಚಾಲು ಆಗಿಲ್ಲ. ಅದಕ್ಕ ನಾವು ಎಲ್ಲಾ ಹುಚ್ಚಾಗಿ ಕೂತಿದ್ದೇವು ಅಂದವ. ಅವಾಗ ಅವ ಏನ್ ಹೇಳ್ತಾನ, ಒಬ್ಬ ಬುದ್ಧಿವಂತ ಏನಂತಾರ್ರಿ? ಮತ್ತ ಇದು ಚಾಲು ಮಾಡ್ಲಕ್ಕ ಎಷ್ಟು ಕೊಡ್ತೀರಿ? ಯಾವ ಚಾಲು ಮಾಡ್ತಾನ ನೆಟ್ಟಿಗೆ ಮಾಡಿ ಹೇಳ್ತಾನ ಅವನಿಗೆ 10,000 ಕೊಡ್ತೇವ ಅಂದ್ರ ಅವ್ರು. ಹೌದು ಹೌದು ಹೌದು. ಅವ ಒಬ್ಬ ಬುದ್ಧಿವಂತ ಅಂದ, ಒಂದು ಹತೋಡಿ ಆದ ನಿಮ್ ಅಂತೀರಿ ಅಂದವ. ಹತೋಡಿ ಆದ್ರೆ ಒಂದಾಗಿ 2 ಕೊಡ್ತೇವ ಅಂದ್ರ ಅವ್ರು. ಹೌದು ಹೌದು, ಚಾಲು ಆಗಿದ್ ಬೇಕಾಗ್ಯದ. ಚಾಲು ಆಗುದ್ ಬೇಕಾದ ಕೊಡ್ರಿ. ಹತೋಡಿ ಅವನ ಕೈ ಹಾಕೊಟ್ರು. ಓ ಹಿರಿಯರ, ತಮ್ಮ ಜನ ಕೂತ್ ಕೊಡ್ರಪ್ಪ, ಇಲ್ಲಿ ಬಾಳ ಮಂದಿ ಇಲ್ಲಿ ಒಂದ್ 4 ಮಾತು ಹೇಳತ್ತಿದೇವ್. ಅದನ್ನು ಕೇಳ್ಸಲ್ಲ ಅವ್ರಿಗೆ. ಅವಾಗ ಹತೋಡಿ ಕೊಟ್ರ ಕೈಯಾಗ. ಹೌದು, ಹತೋಡಿ ಕೊಟ್ಟ ಗಜ್ಜಿಲೆ ಈ ಕಡೆ ಒಂದ್ ಏಟ್ ಹೊಡೆದ, ಈ ಕಡೆ ಒಂದ್ ಏಟ್ ಹೊಡೆದ, ಮ್ಯಾಲ ಒಂದ್ ಏಟ್ ಹೊಡೆದ, ಚಾಲು ಮಾಡ್ರಿ ಅಂದ. ಚಾಲು ಆಯ್ತದ. 3 ಏಟಿಗೆ ಚಾಲು ಆಯ್ತು. ಕುಡುದ್ ಹಾಜ ಅಂದ. ಹೌದು ಹೌದು ಹೌದು. ಅವಂದ 3 ಏಟಿಗೆ 10,000 ಹೆಂಗ್ ಕುಡುದು? ಹತೋಡಿಲಿ ಒಂದ್ ಈ ಕಡೆ ಒಂದ್ ಹೊಡೆದಿದಿ. ಏನ್ ಬಿಚ್ಚಿಲ್ಲ, ಏನು ಮಾಡಿಲ್ಲ. ಇಲ್ಲ, 10,000 ಕೊಡತಿ ಹಂಗ ಗೊತ್ತಮ್ಮ ಅಂದವ. ಹೌದು ಹೌದು. ಅವಾಗ ಹೇಳ್ತಾನವ ಏನಂತರಿ ಬುದ್ಧಿವಂತ, ನೋಡಪ್ಪ, ನೀ ಏಟಿಗೆ 3 ರೂಪಾಯಿ ಕೊಡು. ಬೆಕ್ಕಂತ ವಿದ್ಯಾವಂತರಿಗೆ ಎಷ್ಟೋ ಕೊಟ್ಟು ಕಳಿವಿದಿ. ಎಷ್ಟೋ ಬಂದು ವಿದ್ಯಾವಂತರು ಏನ್ ಬೇಕಾದ್ ಮಾಡಿದ್ರ ಅವ್ರಿಗೆ ಎಷ್ಟೋ ಕೊಟ್ಟಿದಿ, ಚಾಲು ಆಗಿಲ್ಲ. ನೀ ಏಟಿಗೆ 3 ಕೊಡು. 3 ಏಟಿಗೆ 9 ರೂಪಾಯಿನೇ ಕೊಡು. ಹೌದು. ಖರೆ ಎಲ್ಲಿ ಹೊಡಿಬೇಕಾಗ್ಯದ ಅಲ್ಲಿ ಹೊಡೆದದ ನೋಡ್ರಿ ಬುದ್ಧಿ. ಹೌದು ಹೌದು. ಏನಂದ್ರಿ? ಎಲ್ಲಿ ಹೊಡಿಬೇಕಾಗ್ಯದ ಅಲ್ಲಿ ಹೊಡೆದದ ಅದು ಬುದ್ಧಿ. ಆ ಬುದ್ಧಿಗೆ ಮಾತ್ರ ಎಷ್ಟು ಕೊಡು? 9,991 ರೂಪಾಯಿ ಕೊಡು. ಎಷ್ಟಿಗೆ 3 ಕೊಡು. ಹೌದು ಹೌದು ಹೌದು. ಹಂಗ
ಇಲ್ಲಿ ಏನದಪ್ಪ ಅಂತಂದ್ರೆ ಯಾವ ಬುದ್ಧಿದಿಂದ ಎಲ್ಲಿ ಹೊಡಿಬೇಕಂತ ಹೇಳಿ ಹೊಡೆದಾನ ಆ ಬುದ್ಧಿಗೆ ಮಾತ್ರ ಎಷ್ಟು ಕೊಡು 9,091 ರೂಪಾಯಿ ಕೊಡು ಅಂತ ಒಬ್ರು ಮಹಾತ್ಮ ಹೇಳ್ತಾರೆ. ಹೌದು ಹೌದು. ಅದಕ್ಕೆ ಇಲ್ಲಿ ಏನ್ ಹೇಳುದಪ್ಪ ಅಂತ ಕೇಳಿದ್ರೆ ಬುದ್ಧಿ ಪ್ರಯೋಗ ಮಾಡುದದ. ಇನ್ನೊಂದು ಮಾತನ್ನು ಹೇಳುದದ ನಿಮಗೆ ಯಾವುದು ಅಂತ ಕೇಳಿದ್ರೆ ಅಕ್ಬರ್ ಭಾಷ್ಯ ಹೌದು ಮತ್ತು ಬೀರ್ಬಲ್ಲ. ಹೌದು. ಅಕ್ಬರ್ ಭಾಷ್ಯಾಗ ಆರಾಮ ತಪ್ಪಿತ್ತು. ಆರಾಮ ತಪ್ಪನ ಒಬ್ಬ ಡಾಕ್ಟರ್ ಹೇಳಿದ. ಹೌದು. ನೀವು ಆಡಿನ ಹಾಲು 3 ತಿಂಗಳು ಉಂಡ್ರಿ ಅಂದ್ರೆ ನಿಮ್ ಜಡ್ ಹೋಗ್ತದೆ. ಹೌದು ಹೌದು ಹೌದು. ಆಡಿನ ಹಾಲು ಉಣ್ಬೇಕಾದ್ರೆ ದಿನ ಯಾರು ಕೊಡ್ಬೇಕಂತ ಹೇಳಿ 4 ಆಡೆ ಕೊಂಡು ತಂದು ಬಿಟ್ಟವ. ಅವೇನ್ ರಾಜನೇ ರಾಜನೇ ಇದ್ದ. 4 ಆಡು ತಂದು ಬಿಟ್ಟ. ಆಡುಗಳು ರಾಜನ ಆಡನ ದಿನ ಆಡುಗಳು ಜಾತಿ ಸುಮಾರು ಎಲ್ಲಾ ಗಿಡ ಕಡಿಲತ್ತು. ಹಸರು ಗಿಡ, ಮಾವಿನ ಗಿಡ, ಚೆಕ್ಕು ಗಿಡ ಎಲ್ಲಾ ಕಡಿಲತ್ತು. ಅವಕ್ಕ ಕಾಗಾಳಿ ಬರ್ಲಕತ್ತ ರಾಜವಾಡ್ಯಾಕ. ಹೌದು ಹೌದು. ಅವಾಗ ಕಾಗಾಳಿ ಬರ್ಲತ್ತು. ರಾಜನ ಆಡುಗಳು ಬಂದು ಎಲ್ಲಾ ಗಿಡ ಕಡಿಲತ್ತ ಅಂತ ಹೇಳಿ ಕಾಗಾಳಿ ಬತ್ತು. ಒಂದು ದಿನ ಎಲ್ಲರಿಗ ಕರೆಸಿ ರಾಜ ಹೇಳ್ದ, ಏನಂತ್ರಿ? ಈ ಆಡುಗಳಿಗೆ ಹಸಿರು ತಿಲ್ಲಾರ್ದಂಗ ಮಾಡ್ಬೇಕು. ಯಾವ ಮಾಡ್ತೀರಿ ನೀವು? ಯಾವ ಮಾಡ್ತೀರಿ ನೋಡು, ಅವನಿಗೆ ನಿಮಗ 1,00,000 ರೂಪಾಯಿ ಬಹುಮಾನ ಕೊಡ್ತಾರ. ಹಸಿರು ತಿನ್ನಬಾರ್ದು ಆಡುಗಳು ಹಸಿರು ಮಾತ್ರ ತಿನ್ನಬಾರ್ದು. ಎಲ್ಲಾರು ಒಂದೊಂದು ಒಯ್ದ್ರು. 3 ತಿಂಗಳ ದಿನ ಎಲ್ಲಾರು ಒಂದೊಂದು ಒಯ್ದ್ರು. ತಿಂಗಳಾನ್ಗಟ್ಲೆ ಒಯ್ಯಾಗ ಬೀರ್ಬಲ್ ಅಂದ. ಇವನು ಒಂದು ಒಯ್ದ ಬೀರ್ಬಲ್ಲ. 1 ತಿಂಗಳ ತನ ಹೋಗಿ ಕೇಸಿಂದ ಅವು ಕಾಡುಗಳಿಗೆಲ್ಲ ಕರೆಸ್ಕೊಂಡು ಬಂದ್ರು. ಎಲ್ಲಾರು ಬಂದ್ ಕೇಸಿಂದ ರಾಜವಾಡದಾಗ ಆಡುಗಳು ಬಿಟ್ರು. ಇವ ರಾಜ ಹಿಡಿದ ಹಸಿರು ಹುಲ್ಲ. ಹೌದು ಹೌದು. ಹಸಿರು ಹುಲ್ಲಿನ ಓಡಿ ಬಂದು ತಿಲ್ಲಕತ್ತು. ಮತ್ ತಿನ್ನು ಜಾತಿನೇ ಅದದು. ಅವ ಹೇಳಿದ ಬೀರ್ಬಲ್ಲ, 8 ಮಂದಿಗೆ ಆಡು ಕುಡ್ತಿ ಅವು ಯಾವ ಬಿಡಿಸೋದಾಗುಲ್ಲ. ಹೌದು ಹೌದು ಹೌದು. ಸುಮ್ಮನೆ ಎಲ್ಲರಿಗೂ ಕುಡಿಬೇಡ ಅಂದ್ರು ಕೇಳಿಲ್ಲ. ಎಲ್ಲಾರು ಒಂದೊಂದು ಒಯ್ದ್ರು. ಹಸರು ಹುಲ್ ಹಿಡಿಯಾಟಿಗೆ ಓಡಿ ಬಂದು ಎಲ್ಲ ಆಡು. ಖರೆ ಎಲ್ಲಾರ ಆಡುಗಳು ಫೇಲ್ ಆದವು. ಬೀರ್ಬಲ್ ಒಂದು ಒಯ್ದಿದ್ದ. ಹೌದು. ಬೀರ್ಬಲ್ ಒಯ್ದುದ ಆಡ. ಅವ ಅಂದ ಎಲ್ಲಾರು ಒಂದೊಂದು ಆಡುಗಳು ಒಯ್ದಾರ, ಏನು ಕೆಲಸ ಕೊಟ್ಟಿಲ್ಲ. ಹಸರು ಹುಲ್ಲ ನೋಡೋಣ ಓಡಿ ಬರ್ಲತ್ತೇವ್. ಹೌದು. ನಿಂದೊಂದದ ಮತ್ತೆ ನಿಂದು ತೋಣಬ ಅಂದ ಬೀರ್ಬಲ್ನ ಆಡ. ಹಿಂಗ ಹಸರು ಹುಲ್ಲು ಹಿಡಿಯನ ಹಿಂದಕ್ಕೆ ಸರಿಲಕತ್ತದ. ಹಸರು ಹುಲ್ಲು ತೋರ್ಸನ ಹಿಂದಕ್ಕೆ ಸರಿಲಾಗ್ತು. ಅದಕ್ಕೆ ಹೆಂಗ್ ಕೊಟ್ಟ ಟ್ರೈನಿಂಗ್? ಅವ ಬುದ್ಧಿ ಬೇಕಲ್ಲ. ಅವಾಗ ಎಲ್ಲಾರು ಅಂದ್ರು, ನಾವೆಲ್ಲಾರು 20 ಆಡು ಒಯ್ದಿದ್ದೇವ್ರಿ, ಹಸರು ನೋಡೋಣ ಓಡೇ ಬರ್ತಾವ. ಇವ ಹೆಂಗ ಟ್ರೈನಿಂಗ್ ಕೊಟ್ಟನ ಅದು ಕೇಳ್ರಿ. ಅವನಿಗೆ 2 ಲಕ್ಷ ಕುಡುದಾಗಲಕ್ಕ. ಹೌದು 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 ಹೌದು. ಅವನಿಗೆ ಭಕ್ಷ್ಯಸ್ ಕುಡ್ರಿ. ಕರೆ ಟ್ರೈನಿಂಗ್ ಹೆಂಗ ತಗೊಂಡ ನೋಡು ಅಂತ ಹೇಳಿ ಅವನಿಗೆ ಕೇಳಿದ್ರತ್ ಬೀರ್ಬಲ್ಗ. ಹೌದು ಹೌದು. ಅವಾಗ ಹೇಳ್ತಾನವ, ಏನತ್ರಿ? ನೋಡು ನೀವೆಲ್ಲಾ ಕಂಡಾಪಟ್ಟಿ ಹಾಕಿ ಅವಕ್ ತಿನ್ನಿಸಿ ಕಿಟ್ದಿಡ್ದ ಮಾಡಿರಿ. ಆ ಹಸರು ಹುಲ್ಲು ತಿನ್ನಬಾರ್ದ ಅಂತ ಹೇಳಿ. ಹೌದು. ಅವ ಏನ್ ಮಾಡ್ಯಾನ್ರಿ, ಹಸರು ಹುಲ್ಲು ಹಿಂದ್ ಹಿಡಿದು ಹಿಂಗ್ ಹಿಡಿದು ತಿರ್ಲಾಕ್ ಬರ್ತದ ಮ್ಯಾಗೆ ಎಷ್ಟು ಕುಡುದು ಹಿಂದಕ್ಕೆ ಸರಿಬೇಕು. ಕುಂಡಿನ ಹಿಂದಕ್ಕೆ ಸರಿಬೇಕು. ಹಸರು ಹುಲ್ಲು ನೋಡ್ತಾನೆ ಹಿಂಗ್ ಹಿಡಿದ ನೋಡೋನ್ ಹಿಂದಕ್ಕೆ ಸರಿತಿತ್ತ ಆಡ. ಏನು ಕೊಟ್ಟನವ? ಬುದ್ಧಿ. ಅಂತ ಟ್ರೀಟ್ಮೆಂಟ್ ಬುದ್ಧಿ ಕೊಟ್ಟಾನ. ಹೌದು ಹೌದು. ಹಂಗ ಇಲ್ಲಿ ಏನ್ ಮಾಡುದಪ್ಪ ಅಂತ ಕೇಳಿದ್ರೆ ನಾವು ಬುದ್ಧಿದಿಂದ ನಡೆಸಬೇಕಾಗ್ಯದ. ಇಲ್ಲಿ ಸಂಸಾರ ಅದರದಿಂದ ನಡೀತದೆ. ವಿದ್ಯಾದಿಂದ ಸಂಸಾರ ನಡೆಯುವುದಿಲ್ಲ, ಬುದ್ಧಿದಿಂದ ಸಂಸಾರ ನಡೀತಾರ. ನಿಮ್ಮ ಅಪ್ಪಗಳು ನಿಮ್ಮ ಮುತ್ಯಾಗಳು ಕಟ್ಟುದು ಮನಿ, ತೋಂಡುದು ಹೊಲ, ಹಾಕುದು ಅರ್ನಿ, ಹೊಡೆದುದು ಬಾಯಿ, ಅವೆಲ್ಲ ತೆಗೆದು ಮತ್ತೆ ನಿಮ್ಮದು ಶುರು ಮಾಡ್ರಿ ನೀವು. ಹೌದು 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 ಹೌದು. ಯಾಕಪ್ಪ? ಬುದ್ಧಿದಿಂದ ಅವರು ಮಾಡಿಲ್ಲೇನು? ಮಾಡ್ಯಾರ. ಅವರು ಮಾಡಿ ಕೇಸಿ ನಿಮ್ಮ ಬುದ್ಧಿ ಚಲನ ಮಾಡಿದಿ. ಹೌದು. ಹೊಡೆದುದು ಬಾಯಿ ಮುಚ್ಚಿರಿ, ಹಾಕುದ ಅರ್ನಿ ತೆಗದಿರಿ, ನಿಮಗ ಬಂದಂಗ ನೀವು ಮತ್ತೆ ಬುದ್ಧಿ ನಡೆಸಿರಿ. ಹೌದು ಹೌದು ಹೌದು. ಹಂಗ ಎಲ್ಲಾ ಏನದಪ್ಪ ಅಂತ ಕೇಳಿದ್ರೆ ಈ ಜಗತ್ತದೊಳಗ ಎಷ್ಟು ನಡೀತದ, ಈ ಸಂಸಾರದೊಳಗ ಎಲ್ಲಾ ಬುದ್ಧಿದ ಹಿಂದೆ ನಡೆಸ್ಯಾರ. ಅದಕ್ಕ ಜ್ಞಾನಿಗಳ ಹೇಳ್ದ, ಈ ಸಂಸಾರದೊಳಗ ಏನು ಬೇಕಪ್ಪ ಅಂತ ಕೇಳಿದ್ರೆ ನಾವು ಈ ಸಂಸಾರ ನಡಬೇಕಾದ್ರೆ
ಬುದ್ಧಿದ ಬಹಳ ಕೆಲಸ ಅದ. ಹೌದು ಹೌದು ಹೌದು. ಎಲ್ಲದಕ್ಕೆ ಇದ್ದೇ ಇರುವುದಿಲ್ಲ. ಇಲ್ಲ. ಹೆಂಡ್ರು ಮಕ್ಕಳು ಹೊಲ ಮನಿ ಬೆಳ್ಳಿ ಬಂಗಾರ ಹತ್ತಿ ಸಸಿ ಮಾವ ಮೈದನ ಯಾರು ಕೂಡ ಹೆಂಗ್ ಇರ್ಬೇಕನ್ನೋದು, ಹಂಗ ಇರ್ಬೇಕನ್ನೋದು ಏನು ಬೇಕಾಗ್ಯದ ನಮಗ? ವಿದ್ಯಾ ಬೇಕಾಗಿದೆ, ಇಲ್ಲಿ ಬುದ್ಧಿ ಬೇಕಾಗ್ಯದ, ಬುದ್ಧಿ ಪ್ರಯೋಗ ಬೇಕಾಗ್ಯದ. ಹೌದು 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 ಹೌದು. ಈ ಸಂಸಾರ ಯಾಪದಲ್ಲಿ ಅವಾಗ ನಮಗೆ ಇದು ಗೆದಿ ಲೆಕ್ಕ ಬರ್ತದೆ, ಇಲ್ಲಿಕ ಗೆದಿ ಲೆಕ್ಕ ಬರುದಿಲ್ಲ. ಅದಕ್ಕೆ ಶರಣರು ಹೇಳ್ತಾರ ಮನುಷ್ಯ ಜನ್ಮ ದೊಡ್ಡದು. ಹೌದು. ಇದು ಹಾನಿ ಕೊಳ್ಳಬೇಡಿರಿ ಹುಚ್ಚಪ್ಪಗಳಿರ್ಯ. ನಾವು ಎಷ್ಟೋ ಚೌರಿ ಅನಿಸಿ ಅವನಿ ಒಳಗ ತಿರುಗಿ ತಿರುಗಿ ಬಂದಿದ್ದೇವಪ್ಪ. ನಿನ್ನ ಬುದ್ಧಿ ಪ್ರಯೋಗ ಮಾಡು, ಬುದ್ಧಿ ಪ್ರಯೋಗ ಮಾಡು. ಇದ್ಯಾ 64 ಹೌದು 64 ಅದಾವ. 64 ಇದ್ರು ಕೂಡ ನೀ ಮಾಡದಂತ ಕಾರ್ಯದೊಳಗ ದಿನ ಬುದ್ಧಿ ಇರುದಿಲ್ಲ. ಹೌದು ಹೌದು. ದಿನ ವಿದ್ಯೆ ಇರುದಿಲ್ಲ. ಎಲ್ಲ ಹಂಗ ನಾವು ಏನು ಮಾಡ್ಬೇಕಪ್ಪ ಅನ್ನೋದು ಮೊದಲು ನಾವು ತಿಳ್ಕೋಬೇಕು. ಹೌದು. ಯಾಕಂದ್ರ ತಾಯಿ ಗರ್ಭದಲ್ಲಿ ಪರಮಾತ್ಮನ ನಾಮಸ್ಮರಣಿ ಮಾಡ್ಯದಿದು. ಹೌದು ಹೌದು. ಮನುಷ್ಯ ಜನ್ಮ ಹೌದು. ಮಾಡಿ ಮಾಡಿ ಪರಮಾತ್ಮಗ ವಚನ ಕೊಟ್ಟ. ನೀವು ಏನಂತ ಕೊಟ್ಟಾರಿ? ತಾಯಿ ಗರ್ಭದಲ್ಲಿ ಮನಮೋತ್ತರದೊಳಗ ನಾ ಸಿಕ್ಕು ಈ ಕೆಟ್ಟ ಘಾನದೊಳಗ ಇದ್ದಿನ ಪರಮಾತ್ಮ ನನಗೆ ಇದರ ಒಳಗಿನ ಘಾನದೊಳಗಿಂದ ತೆಗಿ, ಈ ಭವಬಂಧನದೊಳಗಿಂದ ತೆಗಿ ಅಂತ ಹೇಳಿ ಪರಮಾತ್ಮಗ ವಚನ ಕೊಟ್ಟು ಇವ ಹೊರಗೆ ಬಂದಾನ. ಹೌದು ಹೌದು ಹೌದು. ಹೊರಗೆ ಬಂದು ಇವನಿಗೆ ಮಾಯಾದ ಗಾಳಿ ಬಡದ ಬಳಕ ಪರಮಾತ್ಮ ಅನ್ನೋದು ನೆನಪು ಹಾರ್ಯದ. ಮರ್ತಾನ. ಹೌದು. ಪರಮಾತ್ಮ ಎಂಬುದು ಮರ್ತ ಬಳಕ ಪರಮಾತ್ಮನೇ ಗುರು ರೂಪ ಆಗ್ಯಾನ. ಹೌದು 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 ಹೌದು. ಪರಮಾತ್ಮನೇ ಈಗೇನು ಗುರು ರೂಪ ಆಗಿ ಸಾಧು ಸಂತರ ರೂಪ ತಗೊಂಡು ಇನ್ನೊಮ್ಮೆ ನಿನಗೆ ಆಶೀರ್ವಾದ ಕೊಡ್ಲಕ್ಕ ಬಂದಾನತ್ತ ಇಲ್ಲಿಗೆ. ಹೌದು ಹೌದು. ಇನ್ನರೇ ತಿಳ್ಕೋ, ತಾಯಿ ಗರ್ಭದಲ್ಲಿ ನೀ ಏನೋ ನನ್ನ ನಾಮಸ್ಮರಣಿ ಮಾಡಿ ತಪ್ಪಿಸ್ಕೊಂಡಿದಿ. ಹೌದು. ಮತ್ತೆ ನೀ ಅಧೋಗತಿಗೆ ಹೋಗ್ಬಾರ್ದಂತೇಳಿ ಸಾಧು ಸಂತರ ರೂಪದೊಳಗ ಬಂದು ಇಲ್ಲಿ ಮತ್ತೆ ಇವರಿಗೆ ಆಶೀರ್ವಾದ ಮಾಡ್ಲಕ್ಕ ಬರ್ಲಕತ್ತೆ ಅಂತ. ಹೌದು ಹೌದು. ಮತ್ತೆ ಇದನ್ನೂ ಒಂದು ತಪ್ಪಿತು ಅಂದ್ರೆ ನೀವು ಚೌರ್ಯಸಿಗೆ ಬೀಳ್ತಿ ಅಂತ ಕೇಳ್ತಾರ. ಹೌದು ಹೌದು ಹೌದು. ಹಂಗ ನಾವು ನೀವು ಏನು ಮಾಡ್ಬೇಕ್ರಿ ಅಂತ ಕೇಳಿದ್ರ ಹಗಲ ರಾತ್ರಿ ಪರಮಾತ್ಮನ ನಾಮಸ್ಮರಣೆ ಮಾಡ್ಬೇಕು. ನೋಡ್ರಿ ಈಗೆಲ್ಲ ಇಲ್ಲಿ ಬಂದವರೆಲ್ಲ ನೀವು ಪುಣ್ಯವಂತರಿ. ನಿಮ್ಮಲ್ಲಿ ಭೋಗದೊಳಗೆ ಬರ್ತದ. ಹೌದು. ಪುಣ್ಯವಂತರಿ ಇದ್ದೀರಿ ಅಂತ ಹೇಳಿ ಇಲ್ಲಿ ಬಂದಿರಿ. ಯಾಕಂದ್ರ ಹುಳ 3 ಅವ ನಣ. ಒಂದು ಜೇನು ನಣ, ಒಂದು ಕುಡ್ಡು ನಣ, ಇನ್ನೊಂದು ಸುಳ್ಳು ಊರು ನಣ ಅಂತ ಹೇಳಿ ಇರ್ತದ. ಹೌದು ಹೌದು. ಅವು ಹೆಂಗ ಇರ್ತಾವ್ರಿ ಅಂತ ಕೇಳಿದ್ರ ಹೇಗ್ರಿ? ಮನಿ ಒಳಗ ಒಂದು ನಣ ಇರ್ತದ, ಅದು ಎಲ್ಲಾ ಕುರ್ಮೆ ಹಾಕೊಂಡಿರ್ತದ. ಹೌದು ಹೌದು ಹೌದು. ಹೌದಿಲ್ರಿ? ಎಲ್ಲಾ ಕುರ್ಮೆ ಹಾಕೊಂಡಿರ್ತದ. ಇನ್ನೊಂದು ಹುಳ ಅದ, ಜೇನು ಹುಳ. ಇನ್ನೊಂದು ಹುಳ ಅದ ಕುಡ್ಡು ನಣ. ಆ ಕುಡ್ಡು ನಣ ಎಲ್ಲಿ ಕಡಿತದ ಅಲ್ಲಿ ರಗತೆ ತೆಗಿತದ. ಹೌದು ಹೌದು. ಹೌದಿಲ್ರಿ? ಹೌದು. ಮತ್ತೊಂದು ನಣ ಅದ ಜೇನು ನಣ. ಅದು ಎಲ್ಲಿ ಕುಂಡಿರ್ತದ ಅಂತ ಕೇಳಿದ್ರೆ ಒಳ್ಳೆ ತ್ಯಾಗಕ್ಕೆ ಕುಂಡಿರ್ತದ. ಆ ದಿಕ್ಕ ಈ ದಿಕ್ಕ ಅದು ನೋಡುದಿಲ್ಲ. ಇಲ್ಲ. ಯಾ ದಿಕ್ಕಿಗೆ ಹೋಗಿ ಹೂವಿನೊಳಗಿನ ಮಕರಂದ ತಂದು ಇಲ್ಲಿ ಅಮೃತ ಮಾಡ್ತದ. ಹೌದು. ಹೌದಿಲ್ರಿ? ಹೌದು. ಮತ್ತೊಂದು ಕೆಲಸ ಮಾಡುದಿಲ್ಲ ಅದು. ಇಲ್ಲ ಇಲ್ಲ. ಹಂಗ ಇಲ್ಲಿ ಏನು ಇದ್ದೀರಿ ಅಲ್ಲಿ ನೀವು ಎಲ್ಲಾ ಬಂದವರೆಲ್ಲ ಬಹುಜನ್ಮದ ಪುಣ್ಯದ ಫಲದಿಂದ ಇಲ್ಲಿ ಬಂದವರೆಲ್ಲ ನೀವು ಜೇನು ನಣಾನೆ. ಮತ್ತೊಂದರ ಮೇಲೆ ಕುಂಡಿರೋದಿಲ್ಲ. ಅದು ಕುತ್ತರ ಸುಗಂಧ ಹೂವಿನ ಮ್ಯಾಲ ಕುಂಡಿರ್ತದ. ಇಲ್ಲಿ ಬಂದ ಅಮೃತೆ ಕೊಡ್ತದ. ಅದು ಹೌದು ಹೌದು. ಇನ್ನೊಂದರ ಕಡೆ ಹೋಗೋದಿಲ್ಲ. ಇಲ್ಲ ಇಲ್ಲ. 2 ನಣ ಸಿಕ್ಕುದ್ರ ಮ್ಯಾಲ ಕುಂಡಿರ್ತಾವ. ಸಿಕ್ಕುದಕ್ಕೆ ಕಡದ ರಗತ ತೆಗಿತಾವ. ಹಂಗ ನೀವೆಲ್ಲಾ ಪುಣ್ಯಾತ್ಮರಿದ್ದೀರಿ. ಬಹುಜನ್ಮದ ಪುಣ್ಯದ ಬಲ ನಿಮ್ಮಲ್ಲಿ ಆದತ್ತ ಹೇಳಿ ಈ ಭವಸಾಗರಕ್ಕೆ ಬಂದು ಈ ಪರಮಾತ್ಮನ ಒಂದು ಆದಿಶಕ್ತಿ ಲಕ್ಷ್ಮೀದೇವಿ ಉಡಿ ಒಳಗ ಕೂತು ನಮ್ಮ ಜನ್ಮ ಸ್ವಾರ್ಥಕ ಮಾಡ್ಕೋಬೇಕಂತ ಹೇಳಿ ನಾವೆಲ್ಲಾರು ಇಲ್ಲಿ ಬಂದಿರಿ. ಹೌದು ಹೌದು. ಯಾಕ ಇದಕ್ಕಿಂತ ನಿಮ್ಮ ಊರಾಗ ಇಟ್ಟೆ ಮಂದಿ ಅದೇನು? ಇನ್ನ ಸಾಕಷ್ಟು ಮಂದಿ ಅದ. ಸಾಕಾಗಟ್ಟು ಮಂದಿ ನಿಮ್ಮ ಊರೊಳಗೆ ಇದ್ರು ಕೂಡ ಇಲ್ಲಿ ಯಾರೂ ಬಂದಿಲ್ಲ. ನೀವು ಇಟ್ಟೇ ಯಾಕೆ ಬಂದಿರಿ ಅಂದ್ರೆ ನಿಮ್ಮ ಭೋಗದೊಳಗ ಅದು ಹಿಂದಿನ ಜನ್ಮದ ಪುಣ್ಯ ಅದ. ಹಿಂದಿನ ಜನ್ಮದ ಪುಣ್ಯ ಇದ್ದವನೇ ಬರ್ತಾನೆ. ಈಗ ನೀವೆಲ್ಲಾರು ಹೋಗ್ತೀರಿ, ಮುದೋಳಕ್ ಹೋಗ್ತೀರಿ. ಹೌದು. ನೋಡ್ರಿ
ಬಂಗಾರ ಅಂಗಡಿ ಒಳಗೆ ಹೋಗ್ಬೇಕಾದ್ರೆ ನಿಮ್ಮಲ್ಲಿ 50,000 ರೊಕ್ಕ ಕಿಶಾದಾಗಬೇಕು. 50,000ಕ್ಕೂ ಬರುದಿಲ್ಲ, ಈಗ 1,00,000 ಬೇಕು. ಇರ್ಲಿ, ಒಂದ್ ಎಟ್ಟೆ ಕಾಲ್ ತಗೋಬೇಕಾದ್ರೆ 50,000 ಕಿಶಾದಾಗ ಬೇಕಾಗ್ತದೆ. ಹೌದು, ಬಂಗಾರ ದುಕಾನ ಒಳಗೆ ಹೋಗ್ಬೇಕಾದ್ರೆ. ಹೌದು ಹೌದು. ಅಂಗಡಿ ಮುಂದೆ ನಿಂತಿದಿ, ನೀ ಒಳಗೆ ಹೋಗಲಾಗಿದೆ ಅಂದ್ರೆ ನೀನು ಕಿಶಾದಾಗ ಗಂಟಿಲ್ಲ, ಬಂಡವಾಳ ಇಲ್ಲ. ಇಲ್ಲ. ಹೌದು, ಅಂಗಡಿ ಮುಂದಿದ್ದೀರಿ, ಹಾ ಹಾ, ದುಕಾನ್ದಾಗ ಹೋಗ್ಲಕ್ ಬರ್ತದೇನ್ರಿ? ಇಲ್ಲ. ಪುಣ್ಯದ ಗಂಟ 50,000 ಲಕ್ಷ ರೂಪಾಯಿ ಗಂಟಿತ್ತಂದ್ರೆ ಹೆಂಗ ಎದಿ ಉಬ್ಬಿಸಿ ಅಂಗಡಿಯಾಗ ಹೋಗ್ತಾನವ. ಹೌದು ಹೌದು ಹೌದು. ಅಂಗಡಿ ಮುಂದೆ ನಿಂತಿದ್ ಖರೆ ದುಡ್ಡಿಲ್ಲ. ಇಲ್ಲ. ಇದು ದೃಷ್ಟಾಂತ. ಹಾ, ಹಾ. ಸಿದ್ಧಾಂತ ಏನದಂದ್ರ ಪುಣ್ಯದ ಗಂಟು ನಿಮ್ಮಲ್ಲಿ ಇರ್ಬೇಕು, ಈ ಲಕ್ಷ್ಮೀ ದೇವಿ ಪೌಳಿಗೆ ಬರ್ಲಕ್ ಹಸ್ತದ. ಹೌದು. ಇದು ಬಂಗಾರದ ದುಕಾನ ಅದ. ಹೌದು 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 ಹೌದು. ಈ ಅಂಗಡಿ ಈ ಅಂಗಳಕ್ಕೆ ಬರ್ಬೇಕಾದ್ರ ನಿನ್ನಲ್ಲಿ ಹಂಗ ಲಕ್ಷ ರೂಪಾಯಿ ಗಂಟಿದ್ರಿ ಹಂಗ ದುಕಾನ್ದಾಗ ಹೋಗ್ತಿ, ಹೌದು, ಹಂಗ 50,000 ರೂಪಾಯಿ ಗಂಟಿದ್ರಿ ಹಂಗ ಹೋಗ್ತಿ. ಇಲ್ಲಿ ಪುಣ್ಯದ ಗಂಟಿದ್ದವ್ರೆ ಈ ಲಕ್ಷ್ಮೀ ದೇವಿ ಪೌಳಿಗೆ ಬರಗುಡ್ತದೆ. ಹೌದು. ಇಲ್ಲಿಕ್ಕೆ ನೀನು ಎಷ್ಟೋ ಜನ್ಮದ ಪಾಪ ಇತ್ತಂದ್ರೆ ಅದು ಬರಗುಡುದಿಲ್ಲ. ಇಲ್ಲ ಇಲ್ಲ. ಅದಕ್ಕ ಅಂತ ಶರಣರು, ಅಂತ ಯೋಗಿಗಳು, ಅಂತ ಪುರುಷರು ಏನ್ ಹೇಳ್ಯಾರಪ್ಪ ಅಂತಂದ್ರೆ ನೀವು ಪುಣ್ಯ ಪಡೀರಿ. ಹೌದು. ಪುಣ್ಯ ಅನ್ನಂಥದ್ದು ಜಗತ್ತದೊಳಗ ಬಹಳ ದೊಡ್ಡದದ. ನೀವು ಎಲ್ಲಿ ತನ ಹೋಗ್ತೀರಿ ಅಲ್ಲಿ ತನ ಬೆನ್ನ ಹತ್ತಿ ಬರ್ತದೆ. ಅಲ್ಲಿ ತನ ಪುಣ್ಯ ಬೆನ್ನ ಹತ್ತದ. ಹೌದು. ಎಲ್ಲಿ ತನ ಬೆನ್ನ ಹತ್ತದ, ಎಲ್ಲಿ ಬೆನ್ನ ಹತ್ತುವುದಿಲ್ಲ. ನಿಮ್ಗೆ ಆಗಾಳ ಹೇಳಿದಿಲ್ಲ, ಎಷ್ಟು ಬಂಗಾರ ಗಳಿಸಿದಿ, ಹೊಲ ಗಳಿಸಿದಿ, ಮನಿ ಗಳಿಸಿದಿ, ಮುತ್ತು ರತ್ನ ಗಳಿಸಿದಿ, ಕೊಳ್ಳಾಗ ಒಂದ್ ಅರ್ಥರಿ ಬಂಗಾರ ಹಾಕಿ ಯಾರಿಗಾರಿ ಮಣ್ಣು ಕೊಟ್ಟುದು ನೋಡ್ರಿ ನೀವು? ಇಲ್ಲ ಇಲ್ಲ. ಯಾವೂ ಬರುವುದಿಲ್ಲ. ಹೌದು. ಎಲ್ಲಾ ಬಿಟ್ಟು ಹೋಗ್ತಾವ. ಮಣ್ಣು ಕೊಡ್ಲಾಕ ಎಷ್ಟು ಮಂದಿ ಹೋಗ್ತಾರ? 2,000 ಮಂದಿ ಹೋಗ್ತಾರ. ಎಲ್ಲಿತನ? ಗೋರ್ಶಾಳ್ತನ. ಹೌದು. ಅಲ್ಲಿದಿಂದ ಹೊಳ್ಳಿ ಬಿಡ್ತಾರ. ಹೌದು ಹೌದು. ನಿನಗೆ ಬೆನ್ನ ಹತ್ತಿ ಬರ್ತದ, ಸ್ವರ್ಗದ ಬಾಕಲ್ತನ ಯಾನ ಬರ್ತದ ಅಂದ್ರೆ ನಿನ್ನ ಪುಣ್ಯ ಬರ್ತದ. ನಿನ್ನ ಪುಣ್ಯ. ಹೌದು ಹೌದು ಹೌದು. ನೀ ಮಾಡುದು ಪುಣ್ಯ ಸ್ವರ್ಗದ ತನ ಬರ್ತದಪ್ಪ. ಅದಕ್ಕೆ ಇಲ್ಲಿ ಏನು ಶರಣರು ಹೇಳ್ತಾರ, ದಾನ ಧರ್ಮ ಪುಣ್ಯ ಕಾರ್ಯ ಸತ್ಯವನ್ನ ಮಾಡು. ಬಾಯಿದಿಂದ ಪುಣ್ಯ ಮಾಡು, ಕಿವಿದಿಂದ ಪುಣ್ಯ ಮಾಡು, ಕಣ್ಣಿನಿಂದ ಪುಣ್ಯ ಮಾಡು, ಕೈದಿಂದ ಪುಣ್ಯ ಮಾಡು. ಹೌದು. ಕಣ್ಣಿನಿಂದ ಒಳ್ಳೆದನ್ನೇ ನೋಡು, ಹೌದು ಹೌದು. ಕೆಟ್ಟ ನೋಡಬೇಡ. ಕಿವಿಯಿಂದ ಪರಮಾತ್ಮನ ನಾಮ ಸ್ಮರಣೆಗಳನ್ನ ಕೇಳು ಕೇಳು. ನಾಲಿಗೆಯಿಂದ ಒಳ್ಳೆಯದ ನಾಮ ಸ್ಮರಣೆಯನ್ನ ಮಾಡು. ತಿಳಿತಿತ್ತಂದ್ರೆ ಯಾರಿಗರೆ 4 ಮಾತು ಒಳ್ಳೆದ್ದ ಹೇಳು. ಹೌದು ಹೌದು ಹೌದು. ಹೌದಲ್ರಿ? ಹೌದು. ಕಿವಿಯಿಂದ 4 ಶಬ್ದ ಚಲೋ ಕೇಳು. ನಿನ್ನ ಕೈಗಳ ಕೊಟ್ಟನ ಪರಮಾತ್ಮ ಬಡವರು ಬಗ್ಗರಿಗೆ ನಿನ್ನ ತಿಳಿದಟ್ಟ ದಾನ ಮಾಡು. ಹೌದು. ನಿನ್ನ ಪುಣ್ಯ ನಿನ್ನ ಬೆನ್ನ ಹತ್ತಿ ಬರ್ತದ. ಹೌದು ಹೌದು ಹೌದು. ಅದು ಇನ್ನೊಬ್ಬರಿಗೆ ಹೋಗಲ್ಲ. ಇಲ್ಲ. ಒಬ್ಬ ಸಾಹುಕಾರನ ಹೊಲಕ್ಕೆ ದಂದಾಕ್ ಹೋದ್ರಿ ಅಂದ್ರೆ ಮತ್ತೊಬ್ಬರಿಗೆ ಪಗಾರ ಕೊಡಲ್ಲ. ಅವ ಇಲ್ಲ. ಯಾವ ದುಡಿದಿರ್ತಾನ ಅವನಿಗೆ ಕೊಡ್ತಾನ. ಹೌದು ಹೌದು. ಮತ್ತವ್ರಿಗೆ ಕೊಡ್ತಾರನ್ರಿ? ಇಲ್ಲ, ಕೊಡಲ್ಲ. ಹಂಗ ನೀ ದುಡಿದು ನಿನ್ನ ಮನಿ ಒಳಗೆ 1000 ಮಂದಿ ಇರಬಹುದು. ಯಾವ ದುಡಿತಾನ ಪರಮಾತ್ಮ ಅವನಿಗೆ ಪಗಾರ ಕೊಡ್ತಾನೆ, ಇನ್ನೊಬ್ಬರಿಗೆ ಕೊಡುದಿಲ್ಲ. ಹೌದು. ಅಂತ ಜನ್ಮ ನಮಗ ಪರಮಾತ್ಮ ಕೊಟ್ಟಾನೆ. ಅದಕ್ಕೆ ಇಂಥ ಒಂದು ಅನುಭವದ ಸೇವೆ ಇಲ್ಲಿ ನಡೆದದ. ನಮ್ಮ ಸತ್ಯಪ್ಪ ಮಾಸ್ತರ್ ಅವರು ಏನು ಹೇಳ್ಯಾರ ಅಂತ ಕೇಳಿದ್ರೆ, ಒಂದು ವಿದ್ಯಾ ಒಂದು ಬುದ್ಧಿ ಇಟ್ಟಾರೆ. ಹೌದು. ನಾವು ಬುದ್ಧಿ ಪಾಲನ್ನು ತೋಡು ನಮಗೆ ಎಷ್ಟು ತಿಳಿತದಟ್ಟು ನಾವು ಗುರು ಸೇವಾ ಮಾಡುವುದದ. ಹೌದು. ಯಾಕಂದ್ರೆ ಎಷ್ಟು ಜನ್ಮದ ಕತ್ತಲಿ ಇದ್ದರೂ ಕೂಡ ಹಾ. ಅದಕ್ಕೆ ಏನು ಬೇಕಾಗ್ಯದಪ್ಪ ಅಂತ ಕೇಳಿದ್ರೆ ಅದಕ್ಕೆ ಗುರುನಾಥನ ಸೇವಾ ಬಹಳ ದೊಡ್ಡದದ. ಹೌದು. ನಾವು ನಮ್ಮ ಹೇಳೋ ಮಾತಿನಿಂದ ನಿಮ್ಮ ಮನಸ್ಸಿನ ಒಳಗುದು ಕಿದ್ದುದು ಕೆಟ್ಟ ಕುಂಚಿತ ಗುಣ ಹಾದುವಪ್ಪ ಅಂತಂದ್ರೆ ನಾವು ಹೇಳುದು ಪುಣ್ಯನೇ ನಮಗ ಬರ್ತದಂತ ನಾವು ತಿಳ್ಕೊಳ್ಳೋದು. ಹೌದು ಹೌದು. ಅಂತ ಒಂದು ವಿಷಯನ್ನ 5 ಗಂಟೆವರೆಗೆ ನಡೀತದ. ನಾವು ಥೋಡೆ ಮಂದಿ ಇದ್ರು ಕೂಡ ಮನಸ್ಸು ದೊಡ್ಡದು ಮಾಡಿ ಕೇಳಿದ್ರಿ ಅಪ್ಪ ಅಂತಂದ್ರೆ ಅದು ಲಕ್ಷ ಲಕ್ಷ ಜನ ಕೇಳದಟ್ಟ ಆಗ್ತದ. ಅದಕ್ಕೆ ಇರ್ಲಿ. ಅದಕ್ಕೆ ಯಾವ ರೀತಿಯಿಂದ ನಮ್ಮ ರೆಬಕ್ಯಾವಾಯಿ ಯಾರು ಅಮೋಘ ಸಿದ್ಧನ ಮಗಳು. ಹೌದಾ? 4 ಮಂದಿ ಧರ್ಮರು. ಯಾರು? 3 ಮಂದಿ ಪುಣ್ಯಾದ ಮಕ್ಕಳು, 4 ಮಂದಿ ಸತ್ಯ ಧರ್ಮರು. ಹೌದು ಸಿದ್ಧ, ಬಿಳೇನ್ ಸಿದ್ಧ, ಸ್ವಾಮಣ ಮುತ್ಯ, ಕನ್ನ ಮುತ್ಯ. ಹೌದು ಹೌದು. ಯಾವ ಸಾಂಗ್ಲಿ ಜಿಲ್ಲಾ ಜತ್ತ ತಾಲೂಕಾ ಹೊನ್ನ ಬ್ಯೂರ್ಗಿ ಗ್ರಾಮದಲ್ಲಿ. ಹೌದು. ಅವೊಬ್ಬಕ್ಕಿ ತಂಗಿ ರೆಬಕ್ಯಾವ್ಗ ಎಲ್ಲಿ ಕೊಟ್ಟಿತ್ತು?
ಈಗ ಇದ್ದುದು ಮಕಣಾಪುರ, ಮೊದಲಿದ್ದುದು ಶಿವಂಪುರ ಹಟ್ಟಿ. ಹೌದು ಹೌದು. ಇವಕ್ಕೆ ಆಲೋಚನೆ ಮಾಡ್ತಾಳ, ಏನಂತೀರಿ? ನನ್ನ ದೀಪಾವಳಿ ಹಬ್ಬ ಬರ್ಲಕತ್ಯದ, ಹಾ ಹಾ ನನ್ನ ಅಣ್ಣ ತಮ್ಮರಿಗೂ ಇದನ್ನ ಆರತಿ ಬೆಳಗಬೇಕನ್ನೋದು ಆಸೆ ಆಗ್ಯದ ನನಗೆ. ಹೌದು ಹೌದು. ಮಂದಿ ಹೆಣ್ಮಕ್ಳಿಗೆ ಆಸೆ ಅನ್ನೋದು ಬಹಳ ದೊಡ್ಡದ್ರಿ. ಅದ ನೋಡ್ರಿ, ತವ್ರ ಮನಿ ಅನ್ನಂತದ್ದು ಬಹಳ ದೊಡ್ಡದು ಹೆಣ್ಮಗಳಿಗೆ. ಹಾ ಹಾ ನೋಡ್ರಿ, ತವ್ರ ಮನಿದು ಒಂದು 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 ಗಂಡ ಮನಿಗೆ ದಾರಿ ಇತ್ತಂದ್ರೆ ಹರಿತದತ್ತ. ಹೌದು 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 ಹೌದು. ತವ್ರ ಮನಿದು ಒಂದು ದಾರ, ಗಂಡ ಮನಿದು ಒಂದು ಸೋಲ. ಹಾ ಹಾ ಈಶೆ ಹೇಳ್ಯಾರ ಹೌದು. ಒಂದು ದಾರ ಹರಿಯಂಗ್ಲತ್ತ, ಗಂಡ ಮನಿದು ದೊಡ್ಡ ಸೋಲಿದ್ರು ಒಂದಿನ ಹರಿತದತ್ತ. ಹೌದು ಹೌದು. ಹಂಗ ಅಟ್ಟ ಪ್ರೇಮ ಇರ್ತದತ್ತ ತವ್ರ ಮನಿ ಮ್ಯಾಗ. ಹೌದು. ಹಂಗ ಆ ರೆಬಿಕ್ಯಾವಾಯಿ ತನ್ನ ತವ್ರ ಮನಿ ಮ್ಯಾಗ ಪ್ರೇಮ ಇಟ್ಟು ನನ್ನ ಅಣ್ಣ ತಮ್ಮರಿಗೆ ಅವಾಗ ಆರತಿ ಮಾಡ್ಲಿ ಅಂತ ಹೇಳಿ ಆಶಾದಿಂದ ತನ್ನ ಮನಸ್ಸಿನಲ್ಲಿ ಆಲೋಚನೆ ಮಾಡ್ತಾಳ. ಹೌದು. ಅವಾಗ ನನ್ನ 4 ಮಂದಿ ಸತ್ಯ ಧರ್ಮರು ತ್ರಿಕಾಲ ಜ್ಞಾನಿಗಳು ಸ್ವಾಮಾನ ಮುತ್ತ ಹೇಳ್ತಾನ, ತಂಗಿ ರೆಬಿಕ್ಯಾವಾಗ ಕರ್ಕೊಂಡು ಬರ್ರಿ, ದೀಪಾವಳಿ ಹಬ್ಬ ಬಂದದ ಅಂತ ಹೇಳಿ ಹೌದು ಬಿಳಿಯನಿ ಸಿದ್ಧಿಗೆ ಹೇಳ್ತಾನ. ಅವಾಗ ಬಿಳಿಯನಿ ಸಿದ್ಧ ಯಾವ ರೀತಿಯಿಂದ ನನ್ನ ಶಿವಂಪುರ ಹಟ್ಟಿಗೆ ಹೋಗಿ ರೆಬಿಕ್ಯಾವ ತಾಯಿನ ಕರ್ಕೊಂಡು ಬರ್ತಾರ. ಅಕ್ಕಿ ಆರತಿ ಮಾಡ್ತಾಳ. ಹೌದು. ಆರತಿ ಮಾಡದ ಬಳಿಕ ಆರತಿ ಒಳಗೆ ಏನು ನೀಡ್ತಾರ ಅನಂತ ಒಂದು ಸಂದರ್ಭದ. ಹೌದು. ಅದಕ್ಕೆ ಬಹಳ ಭಕ್ತಿ ಶ್ರದ್ಧೆ ಇತ್ತು. ಅದು ಕೇಳ್ರಿ, ಅದು ಒಂದು 4 ನುಡಿ ಹಾಡಿ ನಮ್ಮ ಸತ್ಯಪ್ಪ ಮಾಸ್ತರಿಗೆ ಪಾಳಿ ಹೋಗ್ತದೆ. ನಾವೆಲ್ಲರೂ ಭಕ್ತಿಯಿಂದ ಕೇಳಬೇಕಂತ ಹೇಳಿ ಮತ್ತೊಮ್ಮೆ ನಾನು ಹೇಳಿ. ತಂಗಿ ಮ್ಯಾಳಗಿ